ಇಲ್ಲ ಅಣ್ಣ, ಅಕ್ಕಿದು ತಪ್ಪಾಯ್ತು, ಇವ್ರು ತಪ್ಪಾಯ್ತು, ನನಗೆ ಗೊತ್ತಿಲ್ಲ. ಮದ್ವೆ ಅಂತೂ ಆಗೈತಿ, ನಾನು ಅವ್ರ ಜೊತೆ ಚಂದಾಗ ಜೀವನ ಮಾಡಬೇಕು. ಆದ್ರೆ ಆಕಿ ನೋಡಿದ್ರೆ ಇಲ್ಲಿಂದ ಹೋಗಂಗಿಲ್ಲ ಅಂತಾಳ. ಆಕಿ ಹೋಗ್ತಾನಂತಂದ್ರೂ ಇವ್ರು ಆಕಿನ ಕಳಿಸ್ದಂಗೆ ಆಗ್ಯಾರ. ನಾನು ಏನು ಮಾಡಬೇಕು ನನಗಂತೂ ತಿಳಿದಂಗೆ ಆಗೈತಿ. ನನಗಂತೂ ಒಂದು ಗೊತ್ತಾಗವಲ್ತು. ಅದಕ್ಕೆ ಆಕಿನ ಕೊಂದು ಬಿಡೋಣ ಅಂತ ಅಂದ್ಕೊಂಡು, ಆದ್ರೆ ಅಷ್ಟ್ರಾಗ ನೀನು ಬಂದು ಆಕಿನ ಕೂಡ ಹಾಕಿ ಕೊಂದು ಬಿಡ್ಬೇಕಂತ ಅಂದ್ಕೊಂಡಿದ್ವಿ ನಾನು ಅತ್ತೆವ್ವ. ನೀನು ಬೇರೆ ಬಂದ್ಬಿಟ್ಟು ಈಗ ನೋಡಿದ್ರೆ ಆಕಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅನ್ನತ್ತಿದ್ದಿ. ಮತ್ತು ನಾನು ಏನು ಮಾಡಲಿ? ಹಂಗಾದ್ರೆ ನೀನೇ ಹೇಳು, ಯಾಕೆ ಹಿಂಗೆ ಮಾಡಕತ್ತಿದ್ದಿ ನೀನು? ನೋಡು ಖುಷಿ, ಎಲ್ಲನೂ ಅಂದ್ಕೊಂಡಂಗೆ ಆಗ್ತದಂತ ಅನ್ಕೋಬೇಡ. ಇವತ್ತು ನೀನಕ್ಕಿಂತ ಸಾಯಿಸಿ ಏನು ಮಾಡಕ್ಕಿದ್ದು ಹೇಳು? ಅವ್ರ ಮನೆಯವ್ರು ಬಂದು ಕೇಳಿದ್ರವ, ಇಲ್ಲಿ ಕೇಳಿಲ್ಲ ಅಂದ್ರೆ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರು ಸುಮ್ಮನೆ ಬಿಡ್ತಾರೇನು? ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡ್ಬೇಕಾದ್ರೆ ಒಂದೊಂದು ಕಡೆನವ್ರೆಲ್ಲ ಹುಡುಕ್ತಾರೆ. ಆಕೆ ಎಲ್ಲಿ ಹೋಗ್ತಿದ್ಲು, ಎಲ್ಲಿ ಬರ್ತಿದ್ಲು, ಯಾರ ಮನೆಗೆ ಹೋಗ್ತಿದ್ರು ಅಂತ ಎಲ್ಲ ವಿಚಾರಿಸ್ತಾರೆ. ಹಂಗೆ ಸುಮ್ಮನೆ ಅವರು ಬಿಟ್ಬಿಡ್ತಾರೇನು? ಆಮೇಲೆ ಇಲ್ಲಿಗೂ ಬರ್ತಾರ. ಇಲ್ಲೇ ಆಕಿನ ಎಲ್ಲಿದ್ದಾಳಂತ ಹುಡುಕ್ತಾರ, ಕೇಳ್ತಾರ, ನೀನು ಇಲ್ಲಿ ಇದ್ಲಾ, ಏನಾಗಿತ್ತು, ಯಾಕೆ ಇಲ್ಲಿ ಬಂದಿದ್ಲು, ಇಲ್ಲಿ ಯಾಕಿದ್ಲು ಅಂತ ಎಲ್ಲ ಕೇಳ್ತಾರ. ಅವಾಗ ನೀವೇನು ಹೇಳ್ತೀರಿ? ಅವಳು ಇಲ್ಲಿ ಬಂದೇ ಇಲ್ಲ, ಯಾರಂತ ನಮ್ಗೆ ಗೊತ್ತಾ ಇಲ್ಲ ಅಂತ ಹೇಳ್ತಾವಪ್ಪ. ನೀವು ಹೇಳ್ತೀರಿ, ಆದ್ರೆ ಅತ್ತೆಮ್ಮ ನಿಮಗೆ ಗೊತ್ತೇನು? ನೀವು ಹೇಳಿದಂಗೆ ಸುಲಭ ಅಲ್ಲ ಪೊಲೀಸರ ಕೈಯಾಗಿಂದ ತಪ್ಪಿಸ್ಕೊಳ್ಳೋದು. ಹಾಂ, ಪೊಲೀಸರ ಕೈಯಾಗಿಂದ ತಪ್ಪಿಸ್ಕೊಳ್ಳೋದು ಒಂದ, ಈ ಹಾವಿನ ಕೈಯಾಗಿಂದ ತಪ್ಪಿಸ್ಕೊಳ್ಳೋದು ಒಂದ. ಹಂಗಾಗ್ತತಿ ಜೀವನ. ನೋಡ್ರಿ, ಅವರು ಏನು ಮಾಡ್ತಾರೆ ಗೊತ್ತೈತೇನು? ಎಲ್ಲ ಕಡೆನೂ ಹುಡುಕಿಸ್ತಾರ. ನಾಯಿಗಳನ್ನ ಕರ್ಕೊಂಬಂದ ವಾಸನೆ ನೋಡಿ ವಾಸನೆ ಮೇಲೆ ಕಣ್ಣು ಹಿಡಿಸ್ತಾರ. ಅವಾಗ ನೀವೇನಾರ ಸಿಕ್ಕಾಕೊಂಡ್ರೆ ಸಾಯಿಯೋ ತನಕ ಕಂಬಿ ಹಿಂದೆ ಬಿದ್ದಿರಬೇಕು. ಹಂಗೆ 1 2 3 4 ಕಂಬಿ ಅನಿಸ್ಬೇಕು. ಮತ್ತು ನಿಮ್ಮನ್ನ ಗಲ್ಲಿಗೂ ಹಾಕ್ತಾರ. ಯಾಕಂದ್ರೆ ಆಕಿಗೆ ನರಕ ತೋರಿಸಿರ್ತಾರಲ್ಲ, ಅದಕ್ಕೆ ಅವರಪ್ಪ ಅವರು ಸುಮ್ಮನೆ ಬಿಡ್ತಾರೇನು? ಆಮೇಲೆ ನಿಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಗ್ತೈತಿ. ಇದೆಲ್ಲ ನಿಮಗೆ ಬೇಕೇನ? ಅದಕ್ಕೆ ಬೇರೆ ಒಂದು ಉಪಾಯ ಮಾಡೋಣ. ಆಕಿನ ಇಲ್ಲಿಂದ ಹೆಂಗೆ ಓಡಿಸ್ಬೇಕು ಅನ್ನೋದನ್ನ ನೋಡೋಣ. ಅದನ್ನ ಬಿಟ್ಟು ಈ ಸಾಯೋದು ಇದೆಲ್ಲ ಬೇಡ. ನೋಡ್ರಿ, ನಾನು ನಿಮ್ಗೆ ಒಂದು ಚಲೋ ಐಡಿಯಾ ಹುಡುಕ್ತಾನೆ. ಹಂಗೆ ಮಾಡೋಣಂತ. ಆಕಿನ ಹೆಂಗಾದ್ರೂ ಮಾಡಿ ಈ ಮನೆಯಿಂದ ಕಳ್ಸೋನು, ಸರಿನಾ? ಒಟ್ಟಿನಲ್ಲಿ ನಿನಗಾಕಿ ಇಲ್ಲಿರಬಾರ್ದು, ಅಷ್ಟೇ ಅಲ್ಲ ಖುಷಿ? ಹೌದು ಅಣ್ಣ, ಆಕಿ ಮಾತ್ರ ಏನು ಮಾಡಿದ್ರು ಇಲ್ಲಿ ಇರಬಾರ್ದು. ನನಗೆ ಆಕೆ ಇಲ್ಲಿರೋದು ಇಷ್ಟ ಇಲ್ಲ. ಆಕಿ ನನ್ನ ಗಂಡನ, ನನ್ನ ಗಂಡ ಇವರು, ನಾನು ಮೊದಲನೇ ಹೆಂಡತಿ, ನನ್ನ ಗಂಡ ಇವರು ಅಂತಂದ್ರೆ ನನಗೆ ಸಿಟ್ಟು ತಡೆಯೋಕ್ಕಾಗಲ್ಲ. ಆ ಸಿಟ್ಟಾಗ ನಾನು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಅವಳಿಗೆ ಏನಾದರೂ ಮಾಡಿಬಿಡ್ಬೇಕು ಅಂತ ಅನ್ಸುತ್ತೆ ನನಗೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ನೀನೇನೋ ಇಷ್ಟು ಆರಾಮಾಗಿ ಹೇಳ್ತಿದ್ದಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ, ಹಂಗಾಗ್ತೈತಿ ಹಿಂಗಾಗ್ತೈತಿ ಅಂತೇಳಿ. ಆದ್ರೆ ನನಗದು ಹಾವಲ್ತು ಅನ್ನ. ನೋಡು ಖುಷಿ, ನಿಮ್ಮ ಅನ್ನ ಹೇಳೋದು ಖರೆ ಐತಿ. ಮನೆ ಮಾನ ಮರ್ಯಾದೆ ತಕ್ಕೊಂಡು ನಾವು ಗಲ್ ಶಿಕ್ಷೆ ಅನುಭವಿಸ್ಕೋದಕ್ಕಿಂತ ಅನ್ನ ಹೇಳಿದಂಗೆ ಮಾಡೋನು ತನ್ನಗೆ ಇರೋಂದಿಟ್ಟ ನೀನು ಹೇಳು. ಸರಿ, ಆಕೆ ಎಲ್ಲಿದ್ದಾಳೋ ನೋಡು. ಆಕಿ ಹೋಗಂದಲ್ಲ, ಆಕಿ ತೊಗೊಂಡು ಬರಕ್ಕೆ ಹೋಗ್ಯಾಳ. ತಗೋ, ಇಲ್ಲಿ ಅಂಗಡಿ ಸನೇದ್ರಾಗೂ ಇಲ್ಲ, ದೂರ ಐತಿ. ಆಕಿ ತೊಗೊಂಡು ಬರಲಿ, ಅಲ್ಲಿ ಗಂಟ ನೀನು ಹೇಳು. ಸರಿ, ನಾನು ಅಯ್ಯೋ ಒಮ್ಗೆಲ್ಲ ಹೇಳಂದ್ರೆ ಹೆಂಗೆ ಹೇಳಿ? ನಾನು ಯೋಚನೆ ಮಾಡ್ಬೇಕಲ್ಲ. ಏನು ನೀನು ಹೇಳ್ಕೊಡ್ದ ಹಿಂಗಾಗೈತೆ ಅನ್ಕೊಡ್ದ, ನನಗೆ ಯೋಚನೆ ಬಂದ್ಬಿಡ್ತೇನೆ. ಹಿಂಗೆ ಮಾಡೋನು ಹಂಗೆ ಮಾಡೋಣ ಅಂತ ಹೇಳಿ ಒಂದಿಟ ಕುಂದ್ರಬೇಕು, ಸಮಾಧಾನಲೇ ಯೋಚನೆ ಮಾಡಬೇಕು. ನನಗೆ ಟೈಮ್ ಬೇಕಾ? ಹಂಗೆ ಮಾಡಂದ್ರೆ 1-2 ದಿನ ಟೈಮ್ ಕೊಡು, ಯೋಚನೆ ಮಾಡ್ತೇನೆ. ಹಾಂ, 1-2 ದಿನನ? 1-2 ದಿನದ ಗಂಟ ನಾನು ಕಾಯ್ಬೇಕೇನ ನೀನು ಏನು ಹೇಳ್ತಿ ಅಂತ ಹೇಳಿ? ಮತ್ತೆ ಕಾಯ್ಬೇಕು, ಎಲ್ಲದಕ್ಕೂ ಅರ್ಜೆಂಟ್ ಮಾಡಬಾರ್ದು. ಸರಿ, ನೀನು ಹೇಳತ್ತಿ ಅಂತ ನಾನು ಕಾಯ್ತಾನೆ. ಆದ್ರೆ ನನಗೆ ತಲೆ ನೋಸತ್ತನ್ನ, ಯೋಚನೆ ಮಾಡೋಕ್ಕೂ ಕೂಡ ಆಗತ್ತಿಲ್ಲ. ಇವಾಗ ಸ್ವಲ್ಪ ಆದ್ರೆ ಯೋಚನೆ ಮಾಡಿ. ನಾನು ಇನ್ನೊಂದು ಪ್ಲ್ಯಾನ್ ಹೇಳೇನ. ಆಕಿನ ಹೊಡೀನು ಬಡೀನು ಕೊಲ್ಲೋದು ಬೇಡ. ಹಾಂ, ಆಕಿನ ಶಿಸ್ತ ಹೊಡೀನು. ಆಕಿನ ಹೊಡೆದ ಹುಚ್ಚಾಗಿರ್ಬೇಕಾಗಿ. ಇಲ್ಲಾಂದ್ರೆ ಆಕಿನ ಹುಚ್ಚಿನ ಮಾಡಿಬಿಡೋಣ. ಆಕೆ ಹುಚ್ಚಾದ್ರೆ ಆಕಿ ಇಲ್ಲಿಂದ ಹುಚ್ಚಿ ಹಂಗೆ ಓಡ್ಕೊಂಡು ಹೋಗ್ಬಿಡ್ತಾಳ. ಅಲ್ಲ, ನಿನ್ಗೆ ಹೆಂಗೆ ಹೇಳೋದು? ಸುಮ್ಮನೆ ಒಂದು ಸ್ವಲ್ಪ ಕುಂದ್ರು ಖುಷಿ. ನನ್ನ ತೆಲಿಗೂ ಒಂದು ಸ್ವಲ್ಪ ಕೆಲಸ ಕೊಡೋಣ ಅಂತ ಕುಂದ್ರು. ಅಣ್ಣ, ನನಗೆ ಆಗ್ತಾ ಇಲ್ಲ ಅಣ್ಣ. ನನ್ನ ಗಂಡನ ಇನ್ನೊಬ್ಳು ಯಾರೋ, ನಾನು ಮೊದಲನೇ ಹೆಂಡತಿ, ಇವರು ನನ್ನ ಗಂಡ ಅನ್ನೋದು ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಣ್ಣ. ಮತ್ತೆ ಏನು ಮಾಡೋದವ ಇವಾಗ? ನೀನೇ ಹೇಳು ಖುಷಿ, ಏನು ಮಾಡೋಕ್ಕಾಗ್ತದ ಅಂತಂದ್ರು ನಿನ್ಗೆ ಯೋಚನೆ ಮಾಡೋಕ್ಕಾಗ್ತದ? ಇಲ್ಲ, ಸ್ವಲ್ಪ ಟೈಮ್ ತೊಗೊಳ್ಳೋಣ. ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಪ್ಲ್ಯಾನ್ ಮಾಡಿದ್ರೆ ಅದು ನಮ್ಮ ಪ್ಲ್ಯಾನ್ ಹಂಗೂ ಇರಬಾರ್ದು, ಅದು ಯಾರಿಗೂ ಗೊತ್ತೂ ಆಗಬಾರ್ದು. ಅದು ರಿಯಲ್ ಆಗಿ ನಡೆಯೋ ಥರ, ನಾವು ಆಡಿಸಿದಂಗೆ ಆಡೋ ಥರ ನಮ್ಮ ಕೈಗೆ ಒಂದು ದಾಳ ಸಿಗಬೇಕು. ಅದು ಹೆಂಗೆ ಬೇಕು ಅಂತಂದ್ರೆ, ನಾವು ಆಡಿಸಿದಂಗೆ ಆಡೋ ಹಂಗೆ ಒಬ್ಬ ನಮ್ಮ ಕೈಗೆ ಸಿಗಬೇಕು. ಅವನ್ನ ಹಿಂದೆ ಚೂ ಬಿಟ್ಟ ಅವಳನ್ನ ಇಷ್ಟಪಡುವಂಗೆ ನಾವು ಮಾಡಬೇಕು. ಅವಳು ಅದು ನಿನ್ನ ಗಂಡನಿಗೆ ಗೊತ್ತಾಗಬೇಕು. ಈ ರೀತಿ ಎಲ್ಲ ಮಾಡಿ ನಿನ್ನ ಗಂಡನ ಅವಳನ್ನ ಬಿಟ್ಟು ಅವಳು ಬೇರೆಯವನ್ನ ಮದುವೆ ಆಗುವಂಗೆ ನಾವು ಮಾಡೋಣ. ಏನಂತಿ? ಈ ಪ್ಲ್ಯಾನ್ ಮಾತ್ರ ಭಾಳ ಸೂಪರ್ ಆಗೈತಿ. ಇದು ಮಾತ್ರ ಸೂಪರ್ ಆಗೈತಣ್ಣ. ಆದ್ರೆ ಇದನ್ನು ನಾವು ಹೆಂಗೆ ಮಾಡೋದು? ಇದನ್ನು ಹೆಂಗೆ ಮಾಡೋದು ಅಂತ ನನಗೆ ಗೊತ್ತಾಗತ್ತಿಲ್ಲ. ಇನ್ನೊಂದು, ಅದು ನಮ್ಮ ಒಬ್ಬ ಇದ್ದಾನೆ ಅಣ್ಣ, ಅವನು ಬರೀ ಯಾವಾಗಲೂ ನನ್ನನ್ನು ನೋಡ್ತಾನೋ ಅಥವಾ ಮಧು ನೋಡ್ತಾನೋ ಗೊತ್ತಿಲ್ಲ, ಆದ್ರೆ ನೋಡ್ತಾನೆ.
ಅವ್ನು ಯಾರು ನೋಡ್ತಾನ ಅವನ್ನ ನನಗೆ ಸರಿಯಾಗಿ ನಮ್ಮ ಕೈಗೆ ಸಿಗ್ತಾನೆ ಅಂತ ಅನಿಸ್ತೈತಿ. ಅವನ್ನ ಮಾತ್ರ ಹುಡುಕ್ಬೇಕು. ಅವನು ಫೋಟೋಗ್ರಾಫರ್ ಫ್ರೆಂಡ್ ಅಂತ. ಅವ್ನು ಹುಡುಕಿದ್ರೆ ನಮ್ಗೆ ಸಿಗ್ತಾನಣ್ಣ. ಅವನ್ನ ಹುಡುಕ್ಬೇಕು. ಅವನು ನನಗೆ ಅನ್ಸೋದ್ ಮಟ್ಟಿಗೆ ಮೊದಲೇ ಇಷ್ಟಪಡ್ತಾ ಇದ್ದಾನಂತ ಅಂದ್ಕೊಂಡೀನಿ, ಬಟ್ ಇಷ್ಟಪಡ್ತಾ ಇದ್ದಾನಲ್ಲ ಅಂತ ಗೊತ್ತಿಲ್ಲ. ಹೌದಾ? ಯಾರನು ಹೇಗಿದಾರ? ಚಲೋ ಇದ್ದಾನೇನ? ಅವ್ನು ನೋಡೋಕೆ ಚಂದ ಇರಬೇಕು. ಅವ್ನು ನೋಡಿದ್ರೆ ಮಧುನ ಇಷ್ಟಪಡಬೇಕು, ಮಧು ಅವನ್ನ ಇಷ್ಟಪಡಬೇಕು. ಹಿಂಗಾಗಬೇಕು. ಅದು ನಿನ್ನ ಯಾರ ಬಗ್ಗೆ ಹೇಳ್ತಾ ಇದೀಯ? ಅವನ ಹೆಸರು ಏನೈತಿ? ಎಲ್ಲ ನಿನಗೆ ಗೊತ್ತೈತೆ ಡೀಟೇಲ್ ಆಗಿ? ಅಲ್ಲ, ನನಗೆ ಯಾಕೋ ಈ ಪ್ಲ್ಯಾನು ವರ್ಕೌಟ್ ಆಗುವಂಗೆ ಕಾಣಿಸಾಕತ್ತಿರ ಇಲ್ಲ. ನೀವು ನೋಡಿದ್ರೆ ಇದು ಚಲೋ ಐತಿ ಅದು ಚಲೋ ಐತಿರತ್ತಾರೆ. ಅಲ್ಲ, ನನ್ನ ಮಗ ಆಕಿನ ಇನ್ನೊಬ್ಬಗೆ ಬಿಟ್ಕೊಡ್ತಾನೇನು? ನೀನು ಹೆಂಗೆ ಹೇಳ್ತಿದ್ದೇವ? ಹಾಂ, ಆಕೆ ಈಗ ನಾನು ಬಿಟ್ಟು ಬೇರೆ ಮದುವೆ ಆಗ್ತಾನಂದ್ರನ ಅವ್ನು ಒಪ್ಪವಲ್ಲ. ಇನ್ನು ಅವನು ಆಕೆ ಪ್ರೀತಿ ಮಾಡಕತ್ತಾಳ ಅಂತಂದ್ರೆ ಅವ್ನು ನಂಬ್ತಾನೇನು? ಇದು ಯಾಕೋ ನನಗೆ ಸರಿ ಹೋಗತ್ತಿಲ್ಲ. ಅಯ್ಯೋ ಅತ್ತೆ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರತ್ತೆ. ನಿನ್ಗೆ ಹೆಂಗೆ ಗೊತ್ತಾಗ್ತೈತಿ ಪ್ರೀತಿ ಮಾಡ್ತಾಳ ಇಲ್ಲ ಅಂಥೇಳಿ? ಅಲ್ಲ ಆಯ್ಕಿನ ನನ್ನನ್ನು ಸುಮ್ಮನೆ ಕುಂದ್ರಂದು ಬಿಟ್ಲಲ್ಲ ಆಕಿ. ಅಯ್ಯೋ, ನೀವೇನೋ ಮಾತಾಡಕತ್ತಿದ್ರಿ ಅಂತ ಅನಿಸತಿ. ನಾನು ಹಂಗೆ ಬಂದುಬಿಟ್ಟೇನ. ಹಂಗೆ ಬಂದಿದ್ದೀನ ತಪ್ಪಾತೇನು? ಹೇಳಬೇಕಿದ್ರೆ ನಾನು ವಾಪಸ್ ಹೋಗ್ತಾನೆ. ನೀವು ಮಾತಾಡಿ ನಾನು ಆಮೇಲೆ ಬರ್ತೇನೆ. ಅಯ್ಯೋ ಹಂಗೇನಿಲ್ಲವ, ನೀನು ನನ್ನ ತಂಗಿ ಸಮಾನದಿ. ಅಲ್ಲ ಹಿಂಗೆ ಯಾರ ಅಂತಾರೇನು? ಅಲ್ಲ ನಿಂಗೆ ತೊಗೊಂಬರಕ್ಕೆ ಹೇಳಿದ್ನಿಲ್ಲ, ತೊಗೊಂಬಂದೇನವ? ಸಿಕ್ತಾನ ಉಳುಕಿ? ಏನವ ಎಂಥ ಪರಿತಿಲ್ಲ ಸಾದಿತ್ತು. ಅದ್ರಾಗ ಇವ್ರ ಜಗಳ ಕೇಳಿ ನನಗೇನೋ ತಲೆ ಕೆಟ್ಟಂಗೆ ಹೋಗ್ಬಿಟ್ಟಿತ್ತು. ನಿನ್ನಂತ ತಂಗಿರ್ಬೇಕು ನೋಡು. ನನ್ನ ತಂಗಿ ಹೋಗಂದ್ರೆ ಹೋಗಲಿಲ್ಲ. ಆದ್ರೆ ನೀನು ಒಂದೇ ಮಾತು, ನೀವು ಹೋಗಿ ಬರ್ತೀನಿ ಅಂದಿದ್ದಕ್ಕೆ ಹೋಗಿ ಬಂದು. ಎಷ್ಟು ಒಳ್ಳೆ ಮನಸ್ಸು ನಿಂದು. ನಿನ್ನಂತ ಒಳ್ಳೆ ಮನಸ್ಸಿಗೆ ಜೊತೆ ಇವ್ರು ನೋಡಿ ಹೆಂಗೆ ಜಗಳಾಡ್ತಾರೆ. ಇವ್ರಿಗೆ ತಲೆ ಕೆಟ್ಟದೇನೋ, ಅದಕ್ಕೆ ಅದನ್ನ ಬುದ್ಧಿ ಹೇಳತ್ತಿದ್ನಿ ಅವ್ರಿಗೆ ಸರಿಯಾಗಿ. ನೋಡು ಅಳಾರಂಗೆ ಮಕ ಮಾಡ್ಕೊಂಡು ನಿಂತಾಳೆ. ಅಳ್ಮುಂಜಿ ಇದ್ದಂಗೆ ಇದು ಮಾಡ್ತಾಳೆ. ಅಯ್ಯೋ ಅಣ್ಣ, ಹೌದಣ್ಣ. ಅಣ್ಣ, ನೀವು ನನಗೆ ಅಣ್ಣ ಅಂದ್ರೆ ನನಗೂ ಅಣ್ಣ ಇರಾಕಿಲ್ಲ. ನೀವು ನನಗೆ ಅಣ್ಣ ಸ್ಥಾನದಾಗ ಸಿಕ್ಕಿದ್ದೆ ನನಗೂ ಭಾಳ ಖುಷಿ ಆಯಿತು ಅಣ್ಣ. ನಾನು ಅಂದ್ಕೊಂಡಿದ್ದಿಲ್ಲ ನನಗೂ ಒಬ್ಬ ಒಳ್ಳೆ ಅಣ್ಣ ಸಿಗ್ತಾರೋ ಅಂತೇಳಿ. ಆದರೆ ಅದು ಖುಷಿಯವ್ರನ್ನ ನನಗೆ ಸಿಗ್ತಾರಂತ ಅಣ್ಣ ಅಂತ ನನಗೆ ಸಿಗ್ತಾರೋ. ನನಗೂ ಖುಷಿಯವ್ರ ಅಣ್ಣನ ನನಗೂ ಅಣ್ಣ ಆಗ್ತಾರೋ, ಖುಷಿಯವ್ರ ಗಂಡ ನನಗೂ ಗಂಡ ಆಗ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಣ್ಣ. ನೋಡ್ದಿ ಅಣ್ಣ ಅವ್ರು ಹೆಂಗೆ ಮಾತಾಡ್ತಾಳೆ ನೋಡ್ದಿ? ಅಯ್ಯೋ ಖುಷಿ, ನೀನು ಹೇಳು. ನನ್ನ ಗಂಡ ನಿನಗೂ ಗಂಡ ಆದರು, ನಿಮ್ಮನ್ನ ನನಗೂ ಅಣ್ಣ ಆದರು ಅಂತ ಹೇಳಿದ್ನಿ. ನಾನೇನಾದರೂ ತಪ್ಪು ಹೇಳಿದ್ನ? ಇಲ್ಲವ, ನೀ ಏನು ತಪ್ಪು ಹೇಳಿಲ್ಲ. ನೀ ಹೇಳಿದ್ದೆಲ್ಲ ಕರೆನ ಐತಿ. ಆಕೆಗೆ ಅದು ತಪ್ಪ ಅನಿಸತ್ತು. ಏ ಬಿಡಾಡಿ, ಏನು ನೀನು ಹಿಂಗೆ ಮಾತಾಡ್ಕೊತ ನಿಂದಿರ್ತಿದ್ಯೋ, ಏನು ಜಗಳಾಡ್ಕೊತ ನಿಂದಿರ್ತಿದ್ಯೋ, ಅಡಿಗೆ ಮಾಡ್ತಿದ್ಯೋ, ಏನು ಮಾಡ್ತಿದ್ದಿ ನೀನು? ಹಾಂ, ಮನೆಯಾಗಿನ ಹಾರೆ ಎಲ್ಲ ಯಾರು ಮಾಡ್ತಾರೆ? ಪಿರಿ 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 ಹರಿ ಹೇಳ್ಕೊಂತ ಹೋದ್ರೆ ಹಾಂ, ಮೊದಲ ಚಂದಾಗ ಬಟ್ಟೆ ಹಾಕೊಳಕಟ್ಕೋ ಮನ್ಯಾಗ, ಸೀರೆ ಉಟ್ಕೊಳಕಟ್ಕೋ ಇನ್ನು ಮೇಲೆ. ಅದ್ರ ಬಿಟ್ಟು ಇಂಥವೆಲ್ಲ ಇದು ಮ್ಯಾಲೊಂದು ಜೋತಾಡ್ಸ್ಕೊಂತ ಹಾಕೋನಿ, ಇಂಥ ಹಾಕೋನಿ, ಲಂಗ ಹಿಂಗೆ ಹಾಕೋನಿ, ಪಕ್ಕ ಇಂಥವೆಲ್ಲ ನಡೆಯಂಗಿಲ್ಲ ಮನ್ಯಾಗ. ಚಂದಾಗ ಸೀರೆ ಉಟ್ಕೋ ಮೈ ತುಂಬ. ಏನು ಮೊದಲು ಹೆಂಗಿದ್ದಿ ಹಂಗೆ ನಾ ಹಿಂಗೆ ಇರ್ಬೇಕಿಲ್ಲಿ. ಅದನ್ನ ಬಿಟ್ಟು ಇಂಥದ್ದು ಹಾಕೋನಿ ಇಂಥದ್ದು ಹಾಕೋನಿ ಮಾಡೋಂಗಿಲ್ಲ ನಿನಗೆ. ನೋಡಿ ಹಡ್ಬಿಟ್ಟು ಮೂಡ ಹೋಗಿ ಬಡ ಅಡುಗೆ ಮಾಡೋದು. ಹೊಟ್ಟೆ ಹಸದ ಹಾವಾಗೈತಿ ಇಲ್ಲಿ ನಮ್ಮದು. ಅಲ್ಲ, ನಾನು ಒಬ್ಬಕ್ಕೆ ಕನ್ನತಾನೆ ನಿಮ್ಗೆ? ನಾನು ಒಬ್ಬಕ್ಕೆ ಮಾಡ್ಬೇಕೇನಲ್ಲ? ನಾನು ಒಬ್ಬಕ್ಕೆ ಯಾಕೆ ಮಾಡಬೇಕು? ಇನ್ನು ಒಬ್ಬಕ್ಕೆ ಮನೆ ಸೊಸೆ ಅದ ನನ್ನ? ನೋಡು, ನೀನು ದೊಡ್ಡ ಸೊಸೆ ಅದಿ. ದೊಡ್ಡ ಸೊಸೆ ಅಂದಮೇಲೆ ಹೇಳಿದ್ದನ್ನೆಲ್ಲ ಮಾಡಬೇಕು. ಅದನ್ನ ಯಾಕೆ ಮಾಡಬೇಕು, ಇದನ್ನ ಯಾಕೆ ಮಾಡಬೇಕು ಅಂತ ಹೇಳಿ ಇಲ್ಲೇ ಕೇಳುವಂಗಿಲ್ಲ. ಎಲ್ಲನೂ ಮಾಡಬೇಕು. ಎಲ್ಲನೂ ಒತ್ತಾಡ್ಕಿಂತ ಕೆಲಸ ಹಂಚ್ಕೊಂಡು ಕೆಲಸ ಮಾಡು. ಅದನ್ನ ಬಿಟ್ಟು ಅದನ್ನ ಯಾಕೆ ನಾನು ಮಾಡಲಿ, ಇದನ್ನ ಯಾಕೆ ನಾನು ಮಾಡಲಿ ಅಂತೇಳಿ ನನಗೆ ತಲೆ ತಿನ್ನಬೇಡ. ನನಗೆ ಹೊಟ್ಟೆ ಹಸದ ಹಾವಾಗೈತಿ. ಹೊಟ್ಟೆಯಾಗ ಹುಳ ಓಡಾಡಕತ್ತಾವ. ಹೋಗಿ ಜಲ್ದ ಲೌಕರ ಹೋಗಿ ತೊಗೊಡ್ಬಾ. ನನಗೆ ಏನಾರ ಒಂದು ಮಾಡ್ಕೊಡ್ಬಾ. ಈಗ ಅನ್ನ ಸಾರರ ಪಲಾವರ ಹಿಂಗೇನಾರ ಮಾಡ್ಕೊಡ್ಬಾ ಹೋಗು. ಸರಿ, ಇವತ್ತು ನೀವು ಹೊಟ್ಟೆ ಭಾಳ ಹಸ್ತದ ಅಂತೇಳಿ ಮಾಡ್ಕೊಂಬರಕ್ಕೆ ಒಪ್ಕೊಳತ್ತಾನೆ. ಹಂಗಂತ ದಿನ ನೀವು ಹೇಳಿದಂಗೆ ನಾನು ಮಾಡ್ಕೊಂಡು ಬರಂಗಿಲ್ಲ. ಏನು ದಿನ ಒಬ್ಬೊಬ್ಬರಿನ ಮಾಡೋದು. ಒಂದು ವಾರ ಒಬ್ರು ಮಾಡೋದು, ಒಂದು ವಾರ ಒಬ್ರು ಮಾಡೋದು, ಒಂದು ವಾರ ಒಬ್ರು ಅಡುಗೆ ಮಾಡಿದ್ರೆ ಒಬ್ರು ಕೆಲಸ ಮಾಡೋದು, ಒಬ್ಬರು ಅಡುಗೆ ಮಾಡಿದ್ರೆ ಒಬ್ರು ಇನ್ನೊಬ್ರು ಕೆಲಸ ಮಾಡೋದು. ಹಿಂಗೆ ಮಾಡೋದಿನ ಮೇಲೆ ಎಲ್ಲನೂ ಹಂಚ್ಕೊಂಡು ಮಾಡ್ಬೇಕು. ನಾನೇನು ಈ ಮನೆ ಕೆಲಸಕ್ಕೆಲ್ಲ, ನಾನು ಈ ಮನೆ ಸೊಸೆ ಅದನ್ನು. ದೊಡ್ಡ ಸೊಸೆ ಅಂದಮೇಲೆ ಎಲ್ಲ ಹಿರೇತನ ನನ್ನ ಕೈಯಲ್ಲಿ ಇರ್ತೈತಿ. ಇನ್ನು ಮುಂದೆ ನಾನು ಹಿಂಗೆ ಹೇಳ್ತಾನೆ ಹಂಗೆ ಕೇಳಬೇಕು. ಏನನ್ನ ನಾನು ಹೇಳೋದು ಕರೆಕ್ಟ್ ಐತಿಲ್ಲ? ಹೌದಮ್ಮ, ನೀ ಹೇಳೋದು ಕರೆಕ್ಟನೇ ಐತಿ. ಆದ್ರೆ ಇನ್ನೊಂದೇನು ತಪ್ಪು ಮಾಡಿದಿ ನೋಡು. ನೀನು ಹಿಂಗೆ ಹೇಳಬಾರ್ದು. ಈಗ 1 ತಿಂಗಳು ನೀನು ಮಾಡು, 1 ತಿಂಗಳು ನಾನು ಮಾಡ್ತಾನಂತ ಹೇಳು. ಆಯ್ತಲ್ಲ, ಈಗ 1 ತಿಂಗಳು ನೀನು ಮಾಡು, ಎಲ್ಲ ಕೆಲಸ ನೀನು ಮಾಡು. 1 ತಿಂಗಳು ನೀನು ಆರಾಮ್ ರೆಸ್ಟ್ ಮಾಡು. ಆಮೇಲೆ ನನ್ನ ತಂಗಿ ಖುಷಿ ಮಾಡ್ತಾಳೆ, ಅವಾಗ ನೀನು ರೆಸ್ಟ್ ಮಾಡುವಂತೆ. ಹಾಂ, ನೀನು ಹೇಳೋದು ಕರೆಕ್ಟ್ ಆಯ್ತನ. ಆದರೆ ಒಂದೊಂದು ತಿಂಗಳ ಗಂಟಲೆ ಎಲ್ಲ ಕೆಲಸನೂ ಒಬ್ಬರೇ ಯಾಕೆ ಮಾಡಬೇಕು? ಇಬ್ಬರು ಸೇರಿ ಮಾಡಿದ್ರೆ ಆಯ್ತಲ್ಲ. ನೋಡು, ಆಕಿದ ಇವಾಗ ಮದುವೆ ಆಗೈತಿ. ನಿನ್ನ ಮದುವೆಗೆ ಸ್ವಲ್ಪ ದಿನ ಆಯಿತು. ನಿನಗೆ ಎಲ್ಲನೂ ಗೊತ್ತಾಗ್ತೈತಿ. ಈಗ ನೀನು ಎಲ್ಲನೂ ಮಾಡ್ಕೊಂಡ ಬಂದಿದ್ದಿ. ಈಗ ಆಕಿಗೆ ಒಮ್ಗಿಲೆ ಮಾಡಂದ್ರೆ ಆಕಿಗೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಸ್ವಲ್ಪ ಆಕೆ ತಿಳ್ಕೊತಾಳು ಹೆಂಗೆ ಮಾಡಬೇಕು, ಅಡುಗೆ ಹೆಂಗೆ ನಾ ಕಲ್ಕೋಬೇಕು ಅನ್ನೋದನ್ನ ಆಕೆಲ್ಲ ತಿಳ್ಕೊತಾಳು. ಆಮೇಲೆ ಎಲ್ಲ ಮಾಡ್ತಾಳೆ. ಅಲ್ಲಿ ಗಂಟ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಸರಿಯಣ್ಣ, ನೀ ಹೇಳತ್ತಿ ಅಂತೇಳಿ ನಾನು ಇದಕ್ಕೆ ಒಪ್ಕೊಳಕತ್ತೀನಿ. ನನಗೂ ನೀವು ಅನ್ನ ಸ್ಥಾನ ಕೊಟ್ಟಾರಲ್ಲ, ಹಾಗಾಗಿ ನಾನು ಇದಕ್ಕೆ ಒಪ್ಕೊಂಡು ನಿಮ್ಮ ಮಾತನ್ನ ಕೇಳಕತ್ತಾನೆ. 1 ತಿಂಗಳು ನೀವು ಹೇಳಿದಂಗೆ ನಾನೇ ಕೆಲಸ ಮಾಡ್ತೇನೆ. ಆಮೇಲೆ 1 ತಿಂಗಳು ನಿಮ್ಮ ತಂಗಿನ ಮಾಡಬೇಕು. ನಾನು ಮಾಡಂಗಿಲ್ಲ ಅಂದ್ರೆ ಮಾಡೋ ಮಗಳೂ ನಾನಲ್ಲ. ನಾನು ಹೆಂಗೆ ಹಚ್ಚಬೇಕು ಕೆಲಸ ಅಂತಲೂ ಗೊತ್ತು, ಹೆಂಗೆ ಮಾಡಬೇಕು ಕೆಲಸ ಅಂತಲೂ ಗೊತ್ತು. ಸರಿನಾ ಅಣ್ಣ? ಸರಿ ಅಮ್ಮ, ಹಾಗೆ ಆಗಲಿ. ನೀನು ಹೆಂಗೆ ಹೇಳ್ತೀಯೋ ಅದಕ್ಕೆಲ್ಲ ನಾನು ಸೈ ಅಂತೀನಿ. ಸರಿನಾ? ಸರಿ ಅಣ್ಣ, ಓಕೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ ಹೆಂಗದ್ರಿ? ಎಲ್ಲೂ ಚಲೋ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ, ಚಲೋ ಬರತ್ತಾವೇನ್ರಿ? ತಪ್ಪದೆ ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ. ಹಂಗೆ
ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ನಮ್ಮ ಕತೆ ಬರಾತಿ ಮಿಸ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.